ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ಭಾನುವಾರ ತಡರಾತ್ರಿ ನಡೆದ ಘಟನೆಯೊಂದರಲ್ಲಿ ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದ ಜಿಂಕೆಯೊಂದನ್ನು ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕೆಲ ಬೆಟ್ಟ-ಗುಡ್ಡ ಪ್ರದೇಶವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಮಳೆ ಇಲ್ಲದೆ ಹಾಗೂ ಯಾವುದೇ ಆಹಾರ ಸರಿಯಾದ ರೀತಿಯಲ್ಲಿ ಸಿಗದೆ ವನ್ಯಜೀವಿಗಳು ನಗರದತ್ತ ಪ್ರಯಾಣ ಬೆಳೆಸಿವೆ. ಭಾನುವಾರ ತಡರಾತ್ರಿ ತಪತೇಶ್ವರ ಕಾಲೋನಿಗೆ ಆಕಸ್ಮಿಕವಾಗಿ ಕಾಡು ಜಿಂಕೆಯೊಂದು ಆಗಮಿಸಿತ್ತು. ಇದನ್ನು ಕಂಡ ಬೀದಿ ನಾಯಿಗಳು ಜಿಂಕೆಯನ್ನು ಬೆನ್ನಟ್ಟಿ ಕಚ್ಚಲು ಪ್ರಾರಂಭಿಸಿದವು. ನಾಯಿಗಳ ದಾಳಿಯಿಂದ ಭಯಭೀತಗೊಂಡ ಜಿಂಕೆ ಪ್ರಾಣ ರಕ್ಷಿಸಿಕೊಳ್ಳಲು ಓಡುವಾಗ ಸ್ಥಳೀಯ ನಿವಾಸಿ ವೆಂಕಟರಮಣ ಎಂಬುವವರ ಮನೆಯ ಶೌಚಾಲಯದ ಒಳಗೆ ನುಗ್ಗಿತ್ತು. ಜಿಂಕೆಯ ಕಿರುಚಾಟ ಹಾಗೂ ನಾಯಿಗಳ ಬೊಗಳುವಿಕೆಯಿಂದ ಎಚ್ಚೆತ್ತುಕೊಂಡ ವೆಂಕಟರಮಣ ಮತ್ತು ಅವರ ಕುಟುಂಬಸ್ಥರು ತಕ್ಷಣವೇ ಜಾಗರೂಕರಾಗಿ ಶೌಚಾಲಯದ ಹೊರಗೆ ಚಿಲ್ಕ ಹಾಕಿ ಜಿಂಕೆಯನ್ನು ಸುರಕ್ಷಿತವಾಗಿ ಬಂಧಿಸಿದ್ದಾರೆ. ಬಳಿಕ ಮನೆಯ ಮಾಲೀಕರು ತಕ್ಷಣವೇ ನಗರ ಠಾಣಾ ಪೊಲೀಸರಿಗೆ ಹಾಗೂ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ವಿಷಯ ತಿಳಿದು ಸೋಮವಾರ ಬೆಳಗ್ಗೆ ಕಾರ್ಯಾಚರಣೆಗೆ ಇಳಿದ ವಲಯ ಅರಣ್ಯಾಧಿಕಾರಿ ವೀರಭದ್ರಪ್ಪ ಕುಂಬಾರ್ ಅವರ ನೇತೃತ್ವದಲ್ಲಿ ಚಾಲಕ ಹರೀಶ್ ಕುಮಾರ್ ಮತ್ತು ಸಿಬ್ಬಂದಿ ನರಸಿಂಹಮೂರ್ತಿ ಅವರನ್ನೊಳಗೊಂಡ ತಂಡ ಸ್ಥಳಕ್ಕೆ ಧಾವಿಸಿತು. ಶೌಚಾಲಯದಲ್ಲಿದ್ದ ಜಿಂಕೆಯನ್ನು ವಶಕ್ಕೆ ಪಡೆದ ಅರಣ್ಯ ಸಿಬ್ಬಂದಿ ನಾಯಿಗಳ ಕಡಿತದಿಂದ ಗಾಯಗೊಂಡಿದ್ದ ಜಿಂಕೆಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಪಶು ಆಸ್ಪತ್ರೆಗೆ ರವಾನಿಸಿದ್ದಾರೆ. ನಾಯಿಗಳ ಕಚ್ಚಾಟದಿಂದ ರಕ್ಷಣೆ ಮಾಡಿ ಜೀವವನ್ನು ರಕ್ಷಿಸಿದ ವೆಂಕಟರಮಣ ಅವರ ಕುಟುಂಬದ ಕಾರ್ಯಕ್ಕೆ ಅರಣ್ಯ ಇಲಾಖೆಯ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.